ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ಮಂಗಳೂರು ಸೌತೆಕಾಯಿಯಿಂದ ದೇವಸ್ಥಾನದಲ್ಲಿ ಮಾಡುವಂಥ ಮಂಗಳೂರು ಸೌತೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಹಂಗೆ ಇದನ್ನು ಇಡ್ಲಿಗೂ ದೋಸೆಗಂತೂ ತುಂಬ ಇರ್ತೈತೆ ಇದು. ಮಂಗಳೂರು ಬ್ರಾಹ್ಮಿಣ್ಸ್ ಮಾಡುವಂಥ ದೇವಸ್ಥಾನದಲ್ಲಿ ಮಾಡುವಂಥ ಸೌತೆಕಾಯಿ ಸಾಂಬಾರು ತುಂಬ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರ್ತೈತೆ ನೋಡಿ, ತುಂಬ ಚೆನ್ನಾಗಿರ್ತೈತೆ. ಹಂಗಾಗಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನೋಡಿ, ಇಲ್ಲಿ ನಾವು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ನೋಡಿ, ಒಂದು 300-400 ಗ್ರಾಮ್ ಇರ್ಬೋದು. ಇದು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಕಹಿ ಇದ್ದರೆ ಹಿಂದೆ ಸಿಪ್ಪೆ ತೆಗೆದ್ಬಿಡ್ಬೋದು, ಕಹಿ ಇಲ್ಲಾಂದರೆ ಹಂಗೆ ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನೋಡಿ. ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ. ಇದಕ್ಕೆ ಉಪ್ಪು ಹಾಕಿ ಎಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಒಂದು ಕಡಾಯಿದಲ್ಲಿ ಇಟ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟಿನಲ್ಲ, ಇವಾಗ ಅದನ್ನು ಒಂದು ಕಡಾಯಿದಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಇಡ್ತಾಯಿದ್ದೀನಿ ನೋಡಿ. ಇದೊಂದು 15-20 ನಿಮಿಷ ಚೆನ್ನಾಗಿ ಕುದಿಬೇಕ್ರಿ ಇದು. ಇದಕ್ಕೆ 2 ಗ್ಲಾಸ್ ನೀರು ಹಾಕಿ ಕುದಿಯೋಕ್ಕೆ ಇಡ್ತಿದ್ದೀನಿ ನೋಡಿರಿ. ಒಂದು ಕಡೆ ನೋಡಿ ಒಂದು ಬಟ್ಲ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಒಂದು ಕಡೆ ಬೇಯಿಸಿಕ್ಕೆ ಇಡ್ಬೇಕ್ರಿ. ಒಂದು ಬಟ್ಲ ತೊಗರಿಬೇಳೆ ತೊಗೊಂಡು ಚೆನ್ನಾಗಿ 2-3 ಸಲ ವಾಶ್ ಮಾಡಿಕೊಂಡು ಚೆನ್ನಾಗಿ ತೊಳಿಬೇಕು ನೋಡಿ. 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇದನ್ನು ಕೂಡ ಬೇಯಿಸೋಕೆ ಇಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕಿ 3-4 ವಿಜಿಲ್ ಕುದಿಯೋಕ್ಕೆ ಇಡ್ತಾಯಿದ್ದೀನಿ ನೋಡಿ. ಇಲ್ಲ ಒಂದು ಕಡೆ ಎಣ್ಣೆ ಸ್ವಲ್ಪ ಕಡಾಯಿ ಮಸಾಲೆ ಮಾಡ್ಕೊತ ಇದ್ದೀನಲ್ರಿ, ಹಂಗೆ ಒಂದು ಕಡಾಯಿ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಒಂದು ಸ್ಪೂನು ಕಡಲೆಬೇಳೆ, ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಉದ್ದಿನಬೇಳೆ ಕಡಿಮೆ ಹಾಕಿ ಕೂಡ ನಡೀತೈತೆ ರೀ. ಈಗ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಮೆಂತ್ಯಕಾಳು, ಒಂದು ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ ನೋಡಿ. ಇವು ಕೂಡ ಒಂದು ಲೈಟಾಗಿ ಫ್ರೈ ಮಾಡ್ಕೊಬೇಕ್ರಿ. ಒಂದು 3/4 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಇಡಿಯಷ್ಟು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ಇದ್ರೂ ಕೂಡ ಹಾಕ್ಬೋದು ರೀ. ಸ್ವಲ್ಪ ಇವು ಬ್ಯಾಡಿಗೆ ಮೆಣಸಿಗೆ ಹಾಕ್ತಿರೋ ಒಂದು ಎಡೆಯಷ್ಟು ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಎಲ್ಲವೂ ಲೈಟಾಗಿ ಫ್ರೈ ಮಾಡ್ಕೊಬೇಕ್ರಿ. ಸ್ಟವ್ ಆಫ್ ಮಾಡ್ಕೊಂಡು ಕೊಬ್ಬರಿ ಹಾಕೊಂಡು ಇದು ಮಾಡ್ಕೊಬೇಕು ನೋಡಿರಿ. ತುಂಬಾ ಚೆನ್ನಾಗ್ತೈತಿ. ಲೈಟಾಗಿ ಫ್ರೈ ಮಾಡ್ಕೊಬೇಕು ನೋಡಿರಿ. ಇದನ್ನು ಒತ್ತಿಸ್ಬಾರ್ದು ಇವನ್ನೆಲ್ಲ ನೋಡಿ. ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕ್ರಿ ಇದನ್ನು. ಇದು ನೋಡಿ, ಇದು ಕೂಡ ಕುದಿಯೋಕೆ ಇಟ್ಟಿದ್ನಲ್ಲ, ಇದು ಕೂಡ ಕುದೀತೈತೆ ನೋಡಿರಿ. ಚೆನ್ನಾಗಿ ಕುದ್ರೆ ಸಾಕ್ರಿ. ಇದು ಒಂದು 15-20 ನಿಮಿಷ ಚೆನ್ನಾಗಿ ಕುದಿಬೇಕ್ರಿ. ಇದು ಕಹಿ ಬಂತಂದರೆ ಸ್ವಲ್ಪ ತಿಂದು ನೋಡ್ಬೇಕ್ರಿ. ಸ್ವಲ್ಪ ಬಾಯಿ ಇಟ್ಕೊಂಡು ಕಹಿ ಐತೆ ಅಂದರೆ ಹಿಂದೆ ಸ್ವಲ್ಪ ಸಿಪ್ಪೆ ತೆಗೆದ್ಬಿಡ್ಬೇಕ್ರಿ. ಇಲ್ಲಾಂದ್ರೆ ಹಂಗೆ ಹೆಚ್ಚಿ ಹಾಕಿರೋ ಸೌತೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರ್ತೈತೆ ರೀ. ಇದು ಕೂಡ ಕುದಿಯೋಕೆ ಇಟ್ಟಿದ್ದೀರಲ್ಲ, ಚೆನ್ನಾಗಿ ಕುದಿಬೇಕು ನೋಡಿ. 15-20 ನಿಮಿಷ ಕುದಿಬೇಕ್ರಿ. ನಮ್ಮ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಂದು ಕಡೆ ಕುದೀತಾ ಇರಲಿ. ಇಲ್ಲ ನೋಡಿರಿ, ಇವತ್ತು ತಣ್ಣಗಾಗಿದೆ ಮಸಾಲೆ ಎಲ್ಲ. ಒಂದು ಕಡೆಗೆ ಜಾರ್ ತೊಗೊಂಡಿದ್ದೀನಿ. ಇವಾಗ ಮಸಾಲ ರುಬ್ಕೊಂಬರ್ಬೇಕು ನೋಡಿರಿ. ಫಸ್ಟ್ ಪೌಡ್ರ್ ಮಾಡ್ಕೊಂಡು ಆಮೇಲೆ ನೀರು ಹಾಕಿ ಪೇಸ್ಟನ್ನು ಮಾಡ್ಕೊಬೋದು. ಇಲ್ಲ ನಾನು ಫಸ್ಟಿಗೆ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿರಿ. ಇವಾಗ ನೋಡಿರಿ, ಇವಾಗ ಕುಚ್ಚಿರೋದೆಲ್ಲ ಒಂದು ಕಡೆ ತೆಗ್ದಿನಿ. ಒಂದು ಕಡೆಗೆ ಬೇಳೆ ಕುದಿದ್ರೆ ಅದು ಕೂಡ ತೆಗ್ದಿದ್ದೀನಿ ನೋಡಿರಿ. ಇವಾಗ ಒಂದು ಕಡಾಯಿಗೆ ಬೇಯಿಸಿದ್ದು ಸೌತೆಕಾಯಿ ಹಾಕ್ತಿದ್ದೀನಿ. ಜೊತೆಗೆ ನಾನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಬೇಳೆನ, ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಬೇಕ್ರಿ. 2-3 ವಿಜಿಲ್ ಬಂದಿತ್ತಲ್ಲ, ಸ್ಮ್ಯಾಶ್ ಆದ್ರೆ ಮಾಡ್ಕೊಬೋದು, ಹಂಗೆ ಆದ್ರೆ ಮಾಡ್ಕೊಬೋದು ರೀ. ನಾನು ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡಿಟ್ಟಿದ್ದೀನಿ ನೋಡಿರಿ. ಸೌತೆಕಾಯಿ ಹಾಕಿದ್ಮೇಲೆ ಬೇಳೆ ಹಾಕಿದ್ದೀನಿ. ಬೇಳೆ ಹಾಕಿದ್ಮೇಲೆ ಇವಾಗ ರುಬ್ಬಿಕೊಂಡಿದ್ಮೇಲೆ ಪೇಸ್ಟ್ ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ನೀರು ಇರ್ತೈತೆ, ನೀರು ಹಾಕಿ ಹಾಕ್ಬೇಕು ನೋಡಿರಿ. ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದ ನೋಡಿಕೊಂಡು ನೀರು ಹಾಕ್ಕೊಳ್ರಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಮಸಾಲೆ ಐತೆ ಅಂತೇಳಿ ಜಾರಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಕನ್ಸಿಸ್ಟೆಂಟ್ ನೋಡಿಕೊಂಡು ಹಾಕ್ಕೊಳ್ರಿ ನೀರನ್ನ. ನಾನು ಮೀಡಿಯಮ್ ಇರಲಿ ಅಂತೇಳಿ ಇಷ್ಟು ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಕುದಿಬೇಕ್ರಿ ನೋಡ್ಕೊಂಡು. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ರಿ, ಎಷ್ಟು ಬೇಕೋ ಅಷ್ಟು ಹೇಳಿ. ಇದು ಸ್ವಲ್ಪ ಚೆನ್ನಾಗೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಕುದಿಬೇಕ್ರಿ. ಯಾಕಂದರೆ ಎಲ್ಲ ಹುರ್ಕೊಂಡಿದ್ದೀನಿ, ಅಷ್ಟೇನು ಹಸಿ ಸ್ಮೆಲ್ ಇರಲ್ಲ ರೀ. ಒಟ್ಟು ಸ್ಮೆಲ್ ಹೋಗೋ ತನಕ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕಾಗ್ತದೆ ನೋಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದ ನೋಡ್ಕೊಂಡು ಕುದಿಸ್ಕೊಂಡು ತುಂಬ ಚೆನ್ನಾಗಿರ್ತೈತೆ ರೀ. ನಾವು ದೇವಸ್ಥಾನದಲ್ಲಿ ಊಟ ಮಾಡ್ತೀವಲ್ಲ ಸಾಂಬಾರು, ಅದೇ ಥರನೇ ಮನೆಯಲ್ಲಿ ನಾವು ಮಾಡ್ಕೊಂಡು ಊಟ ಮಾಡ್ಬೋದು ನೋಡಿ. ತುಂಬ ಚೆನ್ನಾಗಿರ್ತೈತೆ ರೀ. ಇದಕ್ಕೆ ಸ್ವಲ್ಪ ಹುಳಿ ಉಪ್ಪು ಹಾಕಿದ್ಮೇಲೆ ಬೆಲ್ಲ ಹಾಕಲೇಬೇಕಲ್ಲ ಸಾಂಬಾರು ಅಂದಮೇಲೆ, ಹಂಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಸಿಹಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ನಾರ್ಮಲ್ ಇಲ್ಲ ಸ್ವಲ್ಪ ಒಂದು ತುಂಡಷ್ಟು ಬೆಲ್ಲ ಹಾಕೊತಿದ್ದೀನಿ ನೋಡಿ. ಇದು ಸ್ವಲ್ಪ ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಬೇಕ್ರಿ ಸಾಂಬಾರು. ಕುದ್ರೆ ಚೆನ್ನಾಗಿರ್ತೈತೆ. ಇದು ಬರೀ ಸೌತೆಕಾಯಿ ಅಲ್ರಿ, ನೀವು ಕ್ಯಾರೆಟ್ ಹಾಕೊಬೋದು, ಬೀನ್ಸ್ ಹಾಕೊಬೋದು. ಇವು 1 ಗ್ಲಾಸ್ ನೀರಕ್ಕೆ ಕುದಿಯೋಕೆ ಇಟ್ಟಿದ್ದೀನಿ ನೋಡಿರಿ. ನೀವು ಕ್ಯಾರೆಟ್ ಹಾಕೊಬೋದು, ಬೀನ್ಸ್ ಹಾಕೊಬೋದು, ಚೆನ್ನಾಗಿರ್ತೈತೆ ರೀ ಸಾಂಬಾರು. ಇನ್ನು ಸ್ವಲ್ಪ ಹುಳಿ ಕಡಿಮೆ ಐತೆ ಅಂತೇಳಿ ಸ್ವಲ್ಪ ಹುಣಸೆ ಹುಳಿ ಕೂಡ ಹಿಂಡಿದೆ ನೋಡಿರಿ. ನಾನು 1.5 ಗ್ಲಾಸ್ 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ನೋಡಿರಿ. ಮತ್ತೆ ಯಾಕಂದ್ರೆ ಗಟ್ಟಿ ಇರ್ತೈತೆ, ಸ್ವಲ್ಪ ನೀರು ಹಾಕಿ ಕುದಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕುದೀತೈತೆ ಪಳ ಅಂತ ಈ ಥರ. ಇವಾಗ ಆಲ್ರೆಡಿ ಆಗೈತೆ ರೀ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಯ್ತು ನೋಡಿ. ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಅಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಇಲ್ಲಿ ಒಗ್ಗರಣೆ ಕೊಡ್ತೇವೆ. 1 ಸ್ಪೂನ್ ತುಪ್ಪ ಹಾಕಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಜೀರಿಗೆ ಹಾಕಿದ್ದೀನಿ ರೀ, 2 ಬ್ಯಾಡಿಗೆ ಮೆಣಸಿಗೆ ಹಾಕಿದ್ದೀನಿ, ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ರೀ. ಹಿಂಗೆ ಹಾಕಿರಿ ಹುಳಿಗೆ ತುಂಬ ಟೇಸ್ಟ್ ಅದು. ಹಾಗಾಗಿ ನೋಡಿರಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ರೆಡಿ ಆಯ್ತು, ಹಾಕ್ತಾಯಿದ್ದೀನಿ ನೋಡಿ. ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಯ್ತು ನೋಡಿರಿ. ನೀವು ಕೂಡ ಮನೆಗೆ ಒಂದ್ಸಲ ಟ್ರೈ ಮಾಡ್ರಿ ಅಂತ ಹೇಳ್ತಾಯಿದ್ದೀನಿ ನೋಡಿರಿ. ಒಂದು ಬಟ್ಲಿ ಸಾರು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಇಡ್ಲಿಗೂ ದೋಸೆಗೂ ಅನ್ನಕ್ಕಂತೂ ತುಂಬ ಚೆನ್ನಾಗಿರ್ತೈತೆ ರೀ ನೋಡಿರಿ. ಮಂಗಳೂರು ಸೌತೆಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿರುವಂಥದ್ದು ರೆಡಿ ಆಗೈತೆ ನೋಡಿರಿ. ಅನ್ನದ ಜೊತೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ.
ತುಂಬ ಟೇಸ್ಟ್ ಅಂದರೆ ಟೇಸ್ಟಾಗಿರ್ತದೆ ರೀ ಇದು. ನೀವು ಕೂಡ ಮನೆಗೆ ಒಂದ್ಸಲ ಟ್ರೈ ಮಾಡಿರಿ, ಹೆಂಗೆ ಬಂತ ತುಂಬ ಅಂದರೆ ಚೆನ್ನಾಗಿರ್ತದೆ ರೀ. ದೇವಸ್ಥಾನದಲ್ಲಿ ಮಾಡಿರುವಂಥ ಸೌತೆಕಾಯಿ ಸಾಂಬಾರು ನೋಡಿದ್ರಲ್ವ ಹೆಂಗೆ ಬಂತಂತೇಳಿ ನೀವು ಕೂಡ ಮನೆಗೆ ಒಂದ್ಸಲ ಟ್ರೈ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಎಲ್ಲರೂ ಧನ್ಯವಾದಗಳು.